ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜನರಿಗೆ ತಮ್ಮ ಹಣವನ್ನು ಉಳಿತಾಯ ಮಾಡೋದಕ್ಕೆ ಒಂದು ಉಪಯುಕ್ತವಾದಂತಹ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದದು ಅಂತಹ ಯೋಜನೆ ಅಂತ ಅಂದರೆ ಪೋಸ್ಟ್ ಆಫೀಸ್ನ RD ಯೋಜನೆ. ಸೊ ಈ ಒಂದು RD ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು ಕೂಡ ಸ್ವಲ್ಪ ಹಣವನ್ನು ಹಾಕಿ 5 ವರ್ಷದ ಕೊನೆಯಲ್ಲಿ ಒಂದು ದೊಡ್ಡ ಮೊತ್ತದ ಹಣವನ್ನು ನೀವು ಉಳಿತಾಯವನ್ನು ಗಳಿಸ್ಕೊಳ್ಬೋದು. ಈ ವಿಡಿಯೋದಲ್ಲಿ ನಾನು RD ಅಂತ ಅಂದರೆ ಏನು, ಪೋಸ್ಟ್ ಆಫೀಸ್ RD ಅಂತ ಅಂದರೆ ಏನು, ಹಾಗೆಯೇ ಯಾರ್ಯಾರೆಲ್ಲ ಈ ಒಂದು RDಯನ್ನು ಮಾಡಿಸ್ಬೋದು, ನೀವು RD ಅಕೌಂಟನ್ನು ಮಾಡಿಸಿದ್ರೆ ಎಷ್ಟು ಹಣವನ್ನು ತಿಂಗಳಿಗೆ ಕಟ್ಟಬೇಕಾಗತ್ತೆ, ಮೆಚುರಿಟಿ ಪೀರಿಯಡ್ ಏನು, ಮೆಚುರಿಟಿ ಆದಮೇಲೆ ಎಷ್ಟು ಮೊತ್ತ ನಿಮಗೆ ಸಿಗುತ್ತೆ, ಬಡ್ಡಿ ಏನು, ಹಾಗೆ ನೀವು ಈ ಒಂದು RD ಖಾತೆಯ ಮುಖಾಂತರ ಸಾಲವನ್ನು ಪಡಿಬೋದಾ, ಈ ಎಲ್ಲ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಇದೇ ರೀತಿ ಉಪಯುಕ್ತ ಮಾಹಿತಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಪೋಸ್ಟ್ ಆಫೀಸ್ RD ಅಂತ ಅಂದರೆ ಏನು ಅಂದರೆ ರಿಕರಿಂಗ್ ಡೆಪಾಸಿಟ್ ಅಂತ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅಂತ ಅಂದರೆ ಒಂದು ನಿಗದಿತ ಮೊತ್ತವನ್ನು, ಅಂದರೆ ಫಸ್ಟ್ ಟೈಮ್ 100 ರೂಪಾಯಿ ಕಟ್ಟಿದ್ದೀರಾ ಅಂತಂದರೆ ಪ್ರತಿ ತಿಂಗಳು ಕೂಡ 100 ಈ ಥರ ಕಟ್ತಾ ಹೋಗಬೇಕಾಗತ್ತೆ. ಒಂದು ನಿಗದಿತ ಮೊತ್ತವನ್ನು 5 ವರ್ಷಗಳ ಕಾಲ ನೀವು ಏನು ಕಟ್ತಾ ಹೋಗ್ಬಿಟ್ಟು ಒಂದು ಒಳ್ಳೆಯ ಮೊತ್ತವನ್ನು ಪಡ್ಕೊಳ್ಳುವಂತಹ ಒಂದು ಯೋಜನೆ ಈ RD ಯೋಜನೆ ಆಗಿರುತ್ತೆ. ಈ ಯೋಜನೆಯನ್ನು ಭಾರತ ಸರ್ಕಾರದ ಪೋಸ್ಟ್ ಆಫೀಸ್ ನಡೆಸ್ತಾ ಇದೆ. ಹಾಗೆ ಈ RD ಯೋಜನೆ ಬ್ಯಾಂಕ್ಗಳಲ್ಲಿ ಕೂಡ ಇದೆ. ಆದರೆ ಜನರು ಬ್ಯಾಂಕನ್ನು ಹೊರತುಪಡಿಸಿ ಪೋಸ್ಟ್ ಆಫೀಸನ್ನು ಯಾಕೆ ಆಯ್ಕೆ ಮಾಡ್ಕೋತಾರೆ ಅಂತ ಅಂದರೆ, ಈ ಪೋಸ್ಟ್ ಆಫೀಸ್ RD ಏನಿರುತ್ತೆ ಇದಕ್ಕೆ ಸರ್ಕಾರದ ಗ್ಯಾರಂಟಿ ಇರುತ್ತೆ. ಯಾಕೆಂದರೆ ಇದು ಭಾರತ ಸರ್ಕಾರ ನಡೆಸ್ತಾ ಇರೋದ್ರಿಂದ, ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟ್ ಬಂದು ಇಂಡಿಯನ್ ಗೌರ್ನಮೆಂಟಿಗೆ ಸೇರುತ್ತೆ. ಸೊ ಭಾರತ ಸರ್ಕಾರದ ನಡೆಸ್ತಾ ಇರೋದ್ರಿಂದ ಆ ಒಂದು ಸೆಕ್ಯೂರಿಟಿ 100% ಸೆಕ್ಯೂರ್ ಆದಂತಹ ಯೋಜನೆ ಈ RD ಯೋಜನೆ ಆಗಿರುತ್ತೆ. RD ಯೋಜನೆಯ ಅವಧಿ ಏನು ಅಂತ ಕೇಳಿದ್ರೆ ಇದು 5 ವರ್ಷದ ಯೋಜನೆ ಆಗಿರುತ್ತೆ. ಅಂದರೆ 60 ತಿಂಗಳು ನೀವು ಹಣವನ್ನು ಕಟ್ಟಬೇಕಾಗತ್ತೆ. 1 ತಿಂಗಳು ಕೂಡ ಮಿಸ್ ಮಾಡೋ ಹಾಗಿಲ್ಲ. ಮಿಸ್ ಮಾಡಿದ್ರೆ ದಂಡ ಸಹಿತ, ಅಂದರೆ ಅದ್ರ ಜೊತೆಗೆ ನೀವು ಫೀಸ್ ಕೂಡ, ಅಂದರೆ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಅದೇನು ಜಾಸ್ತಿ ಇರೋದಿಲ್ಲ, 10-20 ಈ ರೀತಿಯಾಗಿ ಇರುತ್ತೆ. ಅದನ್ನು ಸೇರಿ ನೆಕ್ಸ್ಟ್ ಮಂತು ಕಟ್ಟಬೇಕಾಗತ್ತೆ. ಮತ್ತು ಈ ಒಂದು ಯೋಜನೆಯಲ್ಲಿ ಕನಿಷ್ಠ ಎಷ್ಟು ಹಣವನ್ನು ಹಾಕಬೇಕು, ಗರಿಷ್ಠ ಎಷ್ಟು ಹಣವನ್ನು ಹಾಕ್ಬೋದು ಅಂತಂದರೆ, ಕನಿಷ್ಠ ನೀವು 100 ರೂಪಾಯಿಯನ್ನು ತಿಂಗಳಿಗೆ ಕಟ್ಟಬೇಕಾಗತ್ತೆ. 100 ರೂಪಾಯಿಂದ ಹಿಡಿದು ಗರಿಷ್ಠ ಎಷ್ಟು ಬೇಕಿದ್ರೂ ಕಟ್ಬೋದು. ಆದರೆ 100 ರೂಪಾಯಿ ನಂತರ 10ರ ಗುಣಾಕಾರ ಅಂತಂದರೆ 100, 200, 300 ಇಲ್ಲ ಅಂತಂದರೆ 1000, 2000 ಈ ರೀತಿಯಾಗಿ 10ರ ಗುಣಾಕಾರದಲ್ಲಿ ನೀವು ಹಣವನ್ನು ಕಟ್ಟಬೇಕಾಗುತ್ತೆ. ಬಡ್ಡಿ ಎಷ್ಟು ಹಾಕ್ತಾರೆ ಅಂತ ಅಂದರೆ, ನಿಮಗೆ ಈಗ ಪ್ರಸ್ತುತವಾಗಿ 6.7%, 6.7% ಒಂದು ಬಡ್ಡಿ ನಿಮಗೆ ಸಿಗುತ್ತೆ. ಇದು ವರ್ಷಕ್ಕೆ 4 ಬಾರಿ ಬಡ್ಡಿಯನ್ನು ನಿಮಗೆ ಹಾಕುವಂಥದ್ದು. ಅಂದರೆ ಈಗ 1 ತಿಂಗಳಿಗೆ ನೀವು 2000 ಕಟ್ತಾ ಇದ್ದೀರಾ ಅಂತ ಅಂದರೆ 5 ವರ್ಷದ ನಂತರ 2000 ಇಂಟು 60 ತಿಂಗಳು ಎಷ್ಟಾಗುತ್ತೆ ಅಂದರೆ 1,20,000 ನೀವು ಹಣವನ್ನು ಉಳಿತಾಯ ಮಾಡಿರ್ತೀರ. ಅದಕ್ಕೆ ಬಡ್ಡಿಯನ್ನು ಹಾಕ್ತಾರೆ. ಎಷ್ಟು? 6.7% ಬಡ್ಡಿಯನ್ನು ಹಾಕಿದಾಗ ನಿಮಗೆ ಒಟ್ಟು ಮೊತ್ತ ಬರೋವಂಥದ್ದು 1,43,000. ಒಟ್ಟು 23,000 ನಿಮಗೆ ಬಡ್ಡಿಯಾಗಿ ಸಿಗುತ್ತೆ. ಹಾಗೆ ಪ್ರತಿ ತಿಂಗಳು ಕೂಡ ನೀವು ಉಳಿತಾಯ ಮಾಡ್ತಾ ಇರ್ತೀರಲ್ಲ, ಅದೊಂದು ಅಭ್ಯಾಸ ಆಗಿ ನಿಮಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ಬಡ್ಡಿ ಎಷ್ಟು ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟು ಈ ಒಂದು RD ಯೋಜನೆಯಲ್ಲಿ ನಿಮಗೆ ಸಾಲ ಸಿಗುತ್ತಾ ಅಂತಂದರೆ, ಹೌದು, ನೀವು RD ಯೋಜನೆಯಲ್ಲಿ ಸಾಲವನ್ನು ಕೂಡ ತಗೊಳ್ಬೋದು. ಯಾವಾಗ ಅಂತ ಅಂದರೆ, ನೀವು 12 ತಿಂಗಳುಗಳ ಕಾಲ ಈ ಒಂದು RD ಯೋಜನೆಯಲ್ಲಿ ಹಣವನ್ನು ಹಾಕಬೇಕಾಗುತ್ತೆ. 12 ತಿಂಗಳ ನಂತರ ನಿಮಗೆ ಸಾಲ ಸಿಗುತ್ತೆ. ಎಷ್ಟು ಸಾಲ ಅಂದರೆ, ನೀವು ಎಷ್ಟು ದುಡ್ಡನ್ನು ಕಟ್ಟಿರ್ತೀರ
ಮಾಡ್ತೀರ ಅಲ್ವಾ, ಅದರಲ್ಲಿ 50% ನಿಮಗೆ ಸಾಲವಾಗಿ ಕೊಡ್ತಾರೆ. ಈ ರೀತಿಯಾಗಿ ಆರ್ ಡಿಯನ್ನು ತೊಗೊಳ್ಬೇಕಾಗತ್ತೆ. ಯಾರ್ಯಾರೆಲ್ಲ ಆರ್ ಡಿ ಯೋಜನೆಯನ್ನು ಮಾಡಿಸ್ಬೋದು ಅಂತಂದರೆ, ಇದು ಸಿಂಗಲ್ ಅಕೌಂಟ್ ಕೂಡ ಮಾಡಿಸ್ಬೋದು, ಅಂದರೆ ಒಬ್ಬ ವ್ಯಕ್ತಿ ಕೂಡ ಮಾಡಿಸ್ಬೋದು. ಇಲ್ಲಾಂತಂದರೆ ಜಾಯಿಂಟ್ ಅಕೌಂಟು, ಇಬ್ಬರು ಇಲ್ಲ ಮೂವರು ಸೇರಿ ಈ ಒಂದು ಅಕೌಂಟನ್ನು ಮಾಡಿಸ್ಬೋದು. ಇಲ್ಲ ಅಂತಂದರೆ ನೀವೇನಾದರೂ ಮೈನರ್ಗೆ, ನಿಮ್ಮ ಮಗನಿಗೆ ಮಾಡಿಸ್ಬೇಕು ಅಂತಂದರೆ 10 ವರ್ಷ ಮೇಲ್ಪಟ್ಟಿರಬೇಕು. ಗಾರ್ಡಿಯನ್ ಜೊತೆಗೆ ನೀವು ಈ ಒಂದು ಅಕೌಂಟನ್ನು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸಲ್ಲಿ, ಯಾವುದೇ ಪೋಸ್ಟ್ ಆಫೀಸ್ ಆದರೂ ಪರವಾಗಿಲ್ಲ, ಅಲ್ಲಿ ನೀವು ಆರ್ ಡಿ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಏನೆಲ್ಲ ದಾಖಲೆಗಳು ಈ ಆರ್ ಡಿ ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ನಿಮಗೆ ಬೇಕು ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಪಾನ್ ಕಾರ್ಡ್, ಹಾಗೆ ನಿಮ್ಮ ಫೋಟೋ, 2 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತು ನಿಮ್ಮ ಮೊಬೈಲ್ ನಂಬರ್. ಇಷ್ಟಿದ್ರೆ ಸಾಕು, ನೀವು ಆರ್ ಡಿ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಈಸಿಯಾಗಿ ಓಪನ್ ಮಾಡಿ ಕೊಡ್ತಾರೆ. ಈ ರೀತಿಯಾಗಿ ಆರ್ ಡಿ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ನೆಕ್ಸ್ಟು ನೀವು ಆರ್ ಡಿ ಅಕೌಂಟನ್ನು ಮೆಚುರಿಟಿ ಪೀರಿಯಡ್ ಏನಿರುತ್ತೆ 5 ವರ್ಷದ ಒಳಗೇನೆ ನೀವು ಕ್ಲೋಸ್ ಮಾಡ್ಬೋದಾ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ನೀವು 3 ವರ್ಷ ಆರ್ ಡಿ ಅಕೌಂಟನ್ನು ಕಟ್ಟಿದ್ದೀರಾ ಅಂತಂದರೆ 3 ವರ್ಷದ ನಂತರ ನೀವು ಈ ಆರ್ ಡಿ ಅಕೌಂಟನ್ನು ಕ್ಲೋಸ್ ಮಾಡ್ಬೋದು. ಆದರೆ 3 ವರ್ಷದ ನಂತರ ನೀವೇನಾದರೂ ಕ್ಲೋಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಆರ್ ಡಿನಲ್ಲಿ ಸಿಗೋ ಅಂತಹ ಬಡ್ಡಿ ದರ ಸಿಗೋದಿಲ್ಲ. ಏನು ಎಸ್ ಬಿ ಅಕೌಂಟಲ್ಲಿ ಸಿಗುತ್ತಲ್ವ, ಅಂದರೆ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಏನು ಬಡ್ಡಿ ಹಾಕ್ತಾರೆ ಆ ಒಂದು ಬಡ್ಡಿಯ ಜೊತೆಗೆ ನಿಮ್ಮ ಆರ್ ಡಿ ಅಮೌಂಟು ಬರುತ್ತೆ. ನೀವು 5 ವರ್ಷದ ನಂತರ ಏನಾದರೂ ಕ್ಲೋಸ್ ಮಾಡಿದ್ದೀರಾ ಅಂತಂದರೆ ನಿಮಗೆ ನಿಮ್ಮ ಮೊತ್ತ, ಅಂದರೆ ನೀವೇನು ಅಮೌಂಟನ್ನು ಕಟ್ಟಿರ್ತೀರ ಆ ಒಂದು ಹಣ ಜೊತೆಗೆ ನಿಮ್ಮ ಒಂದು ಆರ್ ಡಿ ಅಕೌಂಟಲ್ಲಿ ಏನು ಬರಬೇಕಿತ್ತು ಬಡ್ಡಿ, ಆ ಬಡ್ಡಿ ಎರಡೂ ಕೂಡ ಸೇರಿ ನಿಮಗೆ ತಲುಪುತ್ತೆ. 5 ವರ್ಷದ ನಂತರ ಕೂಡ ನಿಮಗೆ 2 ಆಪ್ಷನ್ ಇರುತ್ತೆ. ಒಂದು, ನೀವು ಈ ಮೊತ್ತವನ್ನು, ಒಟ್ಟು ಮೊತ್ತ ಏನಿರುತ್ತೆ ನೀವು ಕಟ್ಟಿರುವಂಥ ಹಣ ಹಾಗೆ ಬಡ್ಡಿ ಎರಡನ್ನೂ ಸೇರಿ ತೊಗೊಳ್ಬೋದು ಮೆಚುರಿಟಿ ಆದಮೇಲೆ. ಇಲ್ಲ ಅಂತಂದರೆ ಇನ್ನೂ ಒಂದು ಆಪ್ಷನ್ ಇದೆ, ನೀವು ಇನ್ನೂ 5 ವರ್ಷ ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತಂದರೂ ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. ಅಂದರೆ 10 ವರ್ಷಗಳ ಕಾಲ ನೀವು ಈ ಒಂದು ಆರ್ ಡಿಯನ್ನು ನಡೆಸ್ಕೊಂಡು ಹೋಗ್ಬೋದು. ಹಾಗಾಗಿ ಬಡ್ಡಿ ಕೂಡ ಜಾಸ್ತಿ ಬರುತ್ತೆ. ಈ ರೀತಿಯಾಗಿ ಆರ್ ಡಿ ಅಕೌಂಟು ಪೋಸ್ಟ್ ಆಫೀಸಲ್ಲಿ ಇರೋವಂಥದ್ದು. ಇದು ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಏನಿರುತ್ತೆ, ನಮ್ಮ ಭಾರತದಲ್ಲಿ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿದ್ದಾವೆ. ಆ ಒಂದು ಫ್ಯಾಮಿಲಿಗಳಿಗೆ ಉಳಿತಾಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅಂದರೆ 100 ರೂಪಾಯಿಯಿಂದನೂ ಕೂಡ ನೀವು ಉಳಿತಾಯ ಮಾಡ್ಕೊಂಡು ಹೋಗ್ಬೋದು ಈ ಆರ್ ಡಿನಲ್ಲಿ. ಅಂದರೆ ಮತ್ತು ಒಂದು ನಿಗದಿತ ಸಮಯ ಏನಿರುತ್ತೆ 5 ವರ್ಷ, ಅಲ್ಲಿವರೆಗೂ ಕೂಡ ನೀವು ತಗೊಳ್ಳೋದಕ್ಕೆ ಬರಲ್ಲ ಅಲ್ವಾ ದುಡ್ಡು. ಹಾಗಾಗಿ ಆ ಮೊತ್ತ ಉಳಿತಾಯ ಆಗ್ತಾ ಹೋಗೋದೆ ಒಂದು ದಿನ ನಿಮಗೆ ದೊಡ್ಡ ಮೊತ್ತ ಸಿಗತ್ತೆ. 100 ರೂಪಾಯಿ ಹಾಕಿ ಆ ಒಂದು ಉಳಿತಾಯ ನೋಡಿದಾಗ ನಿಮಗೆ ಖುಷಿ ಆಗುತ್ತೆ. ಸೊ ಇಷ್ಟು 100 ರೂಪಾಯಿ ಅಂತಂದರೆ ಕಡಿಮೆ ಅಂತ ಅನಿಸುತ್ತೆ, ಬಟ್ ಅದು ಒಂದು ಕಡೆ ಸೇವ್ ಆಗ್ತಾ ಹೋದಾಗ ಅದೇ ಒಂದು ದಿನ ದೊಡ್ಡ ಮೊತ್ತ ಆಗುತ್ತೆ. ಸೊ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಉಳಿತಾಯವನ್ನು ಈ ಆರ್ ಡಿ ಅಕೌಂಟಲ್ಲಿ, ನಿಮಗೆ 1,000 ರೂಪಾಯಿ ನಾನು ಉಳಿಸ್ತೀನಿ ಒಂದು ತಿಂಗಳಿಗೆ ಅಂತ ಅಂದರೆ 1,000 ರೂಪಾಯಿಯನ್ನೇ ಹಾಕಿ ಈ ಥರ ಉಳಿತಾಯ ಮಾಡ್ಕೊಂಡೋಗಿ 5 ವರ್ಷದ ನಂತರ ನಿಮಗೆ ಒಂದು ದೊಡ್ಡ ಮೊತ್ತ ಸಿಗತ್ತೆ. ಸೊ ಇದು ಕೊನೆಯದಾಗಿ ಹೇಳಬೇಕು ಅಂತಂದರೆ, ಇದು ಭಾರತ ಸರ್ಕಾರದಿಂದ ಒಂದು ಗ್ಯಾರಂಟಿ ಇರೋದರಿಂದ ತುಂಬಾ ಸುರಕ್ಷಿತವಾದಂತಹ ಯೋಜನೆ. ಬೇರೆ ಕಡೆ LIC ಆ ಥರ ಎಲ್ಲ ಮಾಡಿಸೋದಕ್ಕಿಂತ ಪೋಸ್ಟ್ ಆಫೀಸಲ್ಲಿ ನೀವು ಉಳಿತಾಯ ಮಾಡೋ ಅಂಥದ್ದು ತುಂಬಾ ಸೆಕ್ಯೂರ್ ಆಗಿರುತ್ತೆ. ಹಾಗೆಯೇ ತುಂಬ ಸೆಕ್ಯೂರ್ ಯೋಜನೆಗಳು ಇದೊಂದೇ ಅಂತ ಅಲ್ಲ, ಆರ್ ಡಿ ಯೋಜನೆ ಮಾತ್ರ ಅಲ್ಲ, ಪೋಸ್ಟ್ ಆಫೀಸಲ್ಲಿ ಅನೇಕ ಯೋಜನೆಗಳು ಇದ್ದಾವೆ. ನಿಮಗೆ ಪ್ರತಿಯೊಂದು ಯೋಜನೆಯ ಮಾಹಿತಿ ಏನಾದರೂ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಪ್ರತಿಯೊಂದು ಯೋಜನೆಯ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ಪೋಸ್ಟ್ ಆಫೀಸಲ್ಲಿ ಇರುವಂಥ ಯೋಜನೆಗಳ ಬಗ್ಗೆ ನಾನು ಈಗಾಗಲೇ ಒಂದು 2-3 ಇನ್ಶೂರೆನ್ಸ್ ಪಾಲಿಸಿ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದೆಲ್ಲನೂ ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಹೋಗ್ಬಿಟ್ಟು ನೋಡಿ. ಇನ್ನೂ ಬೇಕು ಅಂತ ಅಂದರೆ ಕಮೆಂಟ್ ಹಾಕಿ, ನಾನು ಪ್ರತಿಯೊಂದ್ರದ್ದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಒಂದು ಸುರಕ್ಷಿತವಾದಂತಹ ಉಳಿತಾಯವನ್ನು ಮಾಡುವಂತಹ ಯೋಜನೆಯನ್ನು ಉಪಯೋಗ ಮಾಡಿಕೊಳ್ಳಿ. ಸೊ ಇದೊಂದು ಉತ್ತಮವಾದಂತಹ ಯೋಜನೆ ಅಂತ ನನಗನ್ಸುತ್ತೆ.
ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿ ಇರುವಂತಹ ವೀಡಿಯೋಸ್ ಅಷ್ಟೇ ನಮ್ಮ ಚಾನಲಲ್ಲಿ ಬರೋ ಅಂಥದ್ದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.